ಅಂತಂದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿ ಟೈಮನ್ನು ಕೊಟ್ಟು ಲೈವ್ ಮಾಡ್ತೀನಿ. ನಾನೆಲ್ಲ ಪ್ರೀತಿಯ ಯೂಟ್ಯೂಬ್ ಕುಟುಂಬಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಸಪೋರ್ಟ್ ಅನ್ನೋದು ಎಲ್ಲರಿಗೂ ಸಿಗಂಗಿಲ್ರಿ. ಒಂದು ಕಡೆ ಸಪೋರ್ಟ್ ಸಿಗುತ್ತೆ, ಒಂದು ಸಣ್ಣ ಪುಟ್ಟ ಸಾಧನೆ ಮಾಡ್ತಾ ಇರ್ತೀವಪ್ಪ ಅಂತಂದ್ಮ್ಯಾಗ ಎಲ್ಲೋ ಒಂದು ಕಡೆ ನಮ್ಗೆ ಪೆಟ್ಟು ಅನ್ನೋದು ಕೂಡ ಇದ್ದೇ ಇರ್ತೈತೆ ನೋಡ್ರಿ ಜೀವನದೊಳಗೆ ಫ್ರೆಂಡ್ಸ. ನೋವು ನಲಿವು ಎಲ್ಲರಿಗೂ ಇದ್ದಿದೆ ನೋಡ್ರಿ. ಲೈವ್ ಕಮೆಂಟ್ ಯಾಕೋ ಆಫ್ ಆಗಕತ್ತೈತು, ಲೈವ್ ಹೆಂಗೆ ಬರತ್ತೈತೆ ಅಂತೇಳಿ ಕಮೆಂಟ್ ಮಾಡಿರಿ. 13 ಜನ ಅಷ್ಟೇ ಲೈಕ್ ಕೊಟ್ಟಿರಿ. ಅಷ್ಟೇ ಯಾಕೆ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ ಕಂಜೂಸ್ ಮಾಡ್ತೀರಿ ಲೈಕ್ ಕೊಡೋದಕ್ಕೆ? ಲೈಕ್ ಕೊಡ್ರಿ. 14 ಲೈಕ್ ಆಯಿತು, ಥ್ಯಾಂಕ್ ಯು. ಪುಂಡಿ ಪಲ್ಯ ರೊಟ್ಟಿ ಯಾರಿಗಿಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಲೈವ್ನೇ ಬಂದಂಥ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಕಾಲೊಂದು ಜೋಮ್ ಹಿಡಿತಾವ್ರಿ. ಬಳತ್ತನ ಕೂತೀವಂದ್ರೆ ದಮ್ ಹಿಡ್ದಾರ. ಹಣೆ ಬರನೇ ಇಷ್ಟೇ ನೋಡ್ರಿ, ಏನು ಮಾಡ್ಬೇಕು. ಸ್ಟಾರ್ಟಿಂಗ್ ಮ್ಯಾಗ ಕಮೆಂಟ್ಗಳು ಬಂದವು ರೀ. ಈಗ ಯಾಕೋ ಕಮೆಂಟೇ ಬರಕತ್ತಿಲ್ಲ. ಕಮೆಂಟ್ ಮಾಡಿರಿ, ಜಸ್ಟ್ ಹಾಯ್ ಅಂತಾದರೂ ಮಾಡಿರಿ. 73 ಜನ ಮೆಂಬರ್ಸ್ ಇದ್ದೀರಿ, ಅದರ ಒಂದು 4-5 ಜನ ಯಾರ ಕಮೆಂಟ್ ಮಾಡಿರಿ. 15 ಲೈಕ್ ಅದು ಧನ್ಯವಾದಗಳು. 15 ಲೈಕ್ ಯಾರು ಮಾಡಿರಿ ಫ್ರೆಂಡ್ಸ. ಒಂದು ಕಾಲ್ ಬಂತ್ರಿ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿರ್ಬೋದು ನಿಮ್ಗೆ. ಸೊ ನೋಡಮಂತ ಯಾರೆಲ್ಲ ಬಂದಿರಿ ಗೊತ್ತಾಗಲ್ಲ ನನಗೆ. ಯಾರ್ಯಾರು ಸಪೋರ್ಟ್ ಮಾಡೋಕೆ ಬಂದಿರಿ ಯಾರು ಇಲ್ಲ ಅಂತೇಳಿ ನೀವು ಕಮೆಂಟ್ ಮಾಡಿದ್ರೆ ನಂಗೆ ಗೊತ್ತಾಗ್ತದೆ ನೋಡಿ. ಲೈವ್ ಹೆಂಗೆ ಬರತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಏ ಅಪ್ಪು ಯಾಕ ನೀ ಏರ್ ತಿಂತೀಯ ಪಿಲ್ಲು? ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಒಂದೇ ರಿಕ್ವೆಸ್ಟ್ ರೀ, ಖಂಡಿತವಾಗ್ಲೂ ಕಮೆಂಟ್ ಮಾಡಿರಿ ಯಾರು ಅದಿರಿ ಅಂತೇಳಿ ಗೊತ್ತಾಗ್ತದ. 90 ಜನ ಅದಿರಿ ಲೈವ್ನಾಗ. ಇದು ಹಳೆ ಕ್ಯಾಲೆಂಡ್ರ್ ಇದ್ರಿ, ವಾದ ವರ್ಷದ್ದು. ಇದು ಹಾಗೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಕಾಯಿಪಲ್ಯ ಸೋಸಿ ಅದ್ರ ರೋಲ್ ಮಾಡಿ ಇಡತ್ತೀನಿ, ಅಂದ್ರೆ ಚಲೋ ಇರ್ತೈತಿ ಕಾಯಿಪಲ್ಯ ಅಂತೇಳಿ. ಕಮೆಂಟ್ ಮಾಡಿಲ್ಲ ಅಂತಂದ್ರೆ ಬೇಜಾರಾಗ್ತದ್ರಿ ನಮಗೆ. ಒಬ್ಬೇಕಿನ ಏನಂತ ಮಾತಾಡಲಿ, ಯಾವ ಟಾಪಿಕ್ ಬಗ್ಗೆ ಮಾತಾಡಲಿ? ನೀವೇ ಯಾರಾದರೂ ಒಬ್ರು ಕಮೆಂಟ್ನಾಗ ಹೇಳ್ರಿ ಈ ಟಾಪಿಕ್ನೇ ಮಾತಾಡ್ರಿ ಅಕ್ಕ ಅಂತೇಳಿ, ಅದನ್ನಾದ್ರೂ ಮಾಡೋಣ ಅಂತ. ಲೈಕ್ ಆದರೂ ಕೊಡ್ರಿ ಫ್ರೆಂಡ್ಸ್. ಜಸ್ಟ್ ಯಾಕೋ ಫ್ರೆಂಡ್ಸ್ ಸೈಲೆಂಟ್ ಆಗಿಬಿಟ್ಟಿರಿ. ನಾವು ಹಿಂಗೆ ಮಾಡಿದ್ರೆ ನಾವು ಹೆಂಗೆ ಮಾಡ್ಬೇಕು ಹೇಳ್ರಿ? ನಿಮ್ಮ